ಮುತ್ತು, ಯಾಕೇನಾಯ್ತು? ಡಲ್ಲಾಗಿದೆಯಲ್ಲ, ಹುಷಾರಿಲ್ವಾ? ಹಾಗೇನಿಲ್ಲ ಚಿಕ್ಕಮ್ಮ, ಚೆನ್ನಾಗೇ ಇದ್ದೀನಿ. ಬೆಳ್ಳಿ ವ್ರತ ಪೂರೈಸಕ್ಕಾಗ್ಲಿಲ್ಲ ಅಂತ ನೀನ್ ಡಲ್ಲಾಗಿದೀಯಾ? ನನಗೆ ಗೊತ್ತು ಮಾವ, ನೀವು ನನಗೆ ಎಷ್ಟೇ ಸಮಾಧಾನ ಮಾಡಿದ್ರು ನಿಮ್ಮ ಮನಸ್ಸಲ್ಲಿ ಆ ನೋವು ಕೊರಕು ಇದ್ದೇ ಇದೆ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಕೈಲಿ ನಿಮಗೆ ಯಾವ ಸಹಾಯನೂ ಮಾಡೋಕ್ಕಾಗಲಿಲ್ಲ. ಚಚೆ, ಹಾಗೇನಿಲ್ಲ ಬೆಳ್ಳಿ, ನೀ ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೋಬೇಡ. ವ್ರತಭಂಗ ಆಗಿದ್ರಿಂದ ನನಗೆ ಬೇಜಾರಾಗಿದ್ದು ನಿಜ, ಆದರೆ ಅದನ್ನು ನೆನ್ನೆ ಮರ್ತುಬಿಟ್ಟೆ. ಆದರೆ ಹೀಗೆ ನನಗೆ ಬೇಜಾರಾಗಿರೋದು ವ್ರತಭಂಗ ಆಗೋದಕ್ಕೆ ಕಾರಣ ಏನು ಅಂತ ಗೊತ್ತಾಗಿದ್ರಿಂದ. ಏನು ಹೇಳ್ತಿದೆಯಾ ಮತ್ತು? ವ್ರತಭಂಗಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ? ಬೆಳ್ಳಿ ವ್ರತ ಮಾಡೋದಕ್ಕೆ 3 ದಿನನೂ ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಟ್ಟು ಕೊನೆಗೆ ವ್ರತನ ಹಾಳು ಮಾಡಿದ್ದು ಬೇರೆ ಯಾರೂ ಅಲ್ಲ, ಆ ಮಾಯ. ಏನ್ ಹೇಳ್ತಿದ್ಯಾ ಮುತ್ತು? ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಮಾಯನ? ಹೌದು ಚಿಕ್ಕಮ್ಮ, ಆ ಮಾಯನ ಇದನ್ನೆಲ್ಲ ಮಾಡಿರೋದು. ನಾನು ಅನ್ಕೊಂಡಿದ್ದೆ ಇಷ್ಟೆಲ್ಲ ತೊಂದರೆಗಳು ಕೊಡ್ತಾ ಇರೋದು ಮಾಯಾನೆ ಅಂತ. ಆದರೆ ವ್ರತದ ಸಂಕಲ್ಪ ಮಾಡಿದ್ದು ನಾವು ದೇವಸ್ಥಾನದಲ್ಲಿ, ಅಲ್ಲಿ ಹೇಗೆ ಸಾಧ್ಯ? ದೇವಸ್ಥಾನದಲ್ಲೂ ತನ್ನ ಶಕ್ತಿ ತೋರಿಸ್ಬಿಟ್ಲಲ್ಲ. ಆ ಮಾಯನೇ ರಾತ್ರಿ ನನ್ನ ಕನ್ಸಲ್ಲಿ ಬಂದು ನನಗೆ ಗೇಲಿ ಮಾಡಿದ್ಲು. ಬೆಳ್ಳಿ ವ್ರತನ ಸಾಂಗೋಗಿ ನಡೆಸಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಬಾರ್ದು. ನೀನು ಬೀದಿಲಿ ನಿಂತು ನರಳೋದನ್ನು ನಾನು ಕಣ್ಣಾರೆ ನೋಡಬೇಕು. ಅದಕ್ಕೆ ವ್ರತನ ಭಂಗ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಬೆಳ್ಳಿನ ನಾಶ ಮಾಡೋದಕ್ಕೆ ನೋಡಿದೆ ಅಂತ ಅಹಂಕಾರದಿಂದ ಹೇಳಿದ್ರು. ಹಾಗಾದ್ರೆ ಮಾವ, ಮಾಯಕ ನಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಗಮನಿಸ್ತಿದ್ದಾರೆ ಅಂತೀರಾ? ಹೌದು ಬೆಳ್ಳಿ, ನಮ್ಮ ಪ್ರತಿಯೊಂದು ಹೆಜ್ಜೆ ಮೇಲೆ ಉಳ್ಕೊಂಡಿಟ್ಟಿದ್ದಾಳೆ. ಮಾಯಾ ಒಂದು ದುಷ್ಟ ಶಕ್ತಿ. ಅವಳು ದೇವಸ್ಥಾನದಲ್ಲಿ ಅವಳ ಶಕ್ತಿನ ತೋರ್ಸಕ್ಕೆ ಹೇಗೆ ಸಾಧ್ಯ? ಆ ಮಹಾಸ್ವಾಮಿಗಳು ಹೇಳಿದ್ರಲ್ಲ, ಮಾಯಾ ಪ್ರೇತಾತ್ಮನೇ ಆದ್ರೂ ಶಿವನ್ ಧ್ಯಾನ ಮಾಡಿ ಅವಳು ಶಕ್ತಿ ಸಂಪಾದನೆ ಮಾಡ್ಕೊಳ್ತಾಳೆ ಅಂತ. ಮುನೇಶ್ವರನು ಶಿವನ್ ಪ್ರತಿರೂಪ. ಅದಕ್ಕೆ ಬೆಳ್ಳಿ ಅಲ್ಲಿ ಮಾಡ್ತಿದ್ದ ವ್ರತ ಭಂಗ ಮಾಡಿ ತಾನು ಗೆದ್ದಿದ್ದಾಳೆ. ಈಗ ಮುಂದೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಮತ್ತು ಮಹಾಸ್ವಾಮಿಗಳಿಂದ ಏನಾದರೂ ಉತ್ತರ ಬಂತ? ಅವರು ಏನು ಹೇಳೋ ಸ್ಥಿತಿಲಿ ಇಲ್ಲ ಅನ್ಸುತ್ತೆ. ಮುತ್ತು, ನೀನಿಡೋ ಪ್ರತಿಯೊಂದು ಹೆಜ್ಜೆನೂ ತುಂಬ ಹುಷಾರಾಗಿರ್ಬೇಕು. ನಾವೆಲ್ಲರೂ ನಿನ್ನ ಜೊತೆಲೇ ಇದ್ದೀವಿ. ಅದಕ್ಕೆ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಮತ್ತೆ ಹರಕೆ ಕಟ್ಕೊಂಡಿದ್ದೀರಾ? ಇಲ್ಲ ಇಶು, ಒಂದು 5 ನಿಮಿಷ ಇಲ್ಲೇ ಇರು, ನಾನು ಬಂದ್ಬಿಡ್ತೀನಿ. ಸ್ವಾಮಿ ಮುನೇಶ್ವರ, ಮಹಾಸ್ವಾಮಿಗಳ ಆದೇಶದಂತೆ ಮತ್ತು ಮಾವನ ಕಷ್ಟಗಳೆಲ್ಲ ಕಮ್ಮಿ ಆಗೋದಕ್ಕೋಸ್ಕರ ನಿನ್ನ ಸನ್ನಿಧಾನದಲ್ಲಿ ವ್ರತ ಮಾಡಿದೆ. 2 ದಿನದ ವ್ರತ ಮಾಡಬೇಕಾದ್ರೆ ನನಗೇನೆಲ್ಲ ಪರೀಕ್ಷೆಗಳು ಉಂಟಾದ್ವು, ಆ ಎಲ್ಲ ಪರೀಕ್ಷೆಗಳು ನಿನ್ನಿಂದಲೇ ಉಂಟಾಗಿದೆ ಅಂತ ಅಂದ್ಕೊಂಡೆ. ಆದರೆ ಈಗ ನನಗೆ ಗೊತ್ತಾಗ್ತಿದೆ, ದೇವ್ರೆ, ನನಗೆ ಬಂದಿದ್ದ ಕಷ್ಟಗಳೆಲ್ಲ ನೀನು ನನಗೊಡ್ಡಿದ್ದ ಪರೀಕ್ಷೆಗಳಲ್ಲ, ಮಾಯಕ ನನಗೊಡ್ಡಿದ್ದ ಸವಾಲ್ಗಳು ಅಂತ. ಸ್ವಾಮಿ ಮುನೇಶ್ವರ, ನಿನಗೆ ಗೊತ್ತು ನಾನು ಎಷ್ಟು ಶ್ರದ್ಧೆ, ಭಕ್ತಿ, ಪ್ರಾಮಾಣಿಕತೆಯಿಂದ ಈ ವ್ರತ ಮಾಡಿದ್ದೀನಿ ಅಂತ. ಅಂದಮೇಲೆ ನೀನು ನನಗೆ ತಾನೇ ಸಹಾಯ ಮಾಡಬೇಕು. ಆ ದುಷ್ಟಶಕ್ತಿ ಮುಂದೆ ನಿನ್ನ ವಿರಾಟ ಶಕ್ತಿ ಸೋತೋಯ್ತಾ? ನೀನು ಮನುಷ್ಯ ಥರ ಅಸಹಾಯಕನಾಗ್ಬಿಟ್ಯಾ? ಹೀಗಾದ್ರೆ ಹೇಗೆ ಸ್ವಾಮಿ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ಅನ್ನೋದಕ್ಕೆ ಅರ್ಥನೇ ಇಲ್ವಾ? ಮುನೇಶ್ವರ, ನಾನು ಮಾಡಿದ ವ್ರತದ ಪ್ರತಿಫಲ ನನ್ನ ಮುತ್ತು ಭವಂಗೆ ಸೇರಬೇಕು. ನನ್ನ ನಂಬಿಕೆನ ಉಳಿಸ್ಬೇಕು. ಇಷ್ಟನ್ನೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು. ಮತ್ತು ಮಹಾಸ್ವಾಮಿಗಳು ಮತ್ತೇನಾದರೂ ಫೋನ್ ಮಾಡಿದ್ರ? ಇಲ್ಲ ಕಣ, ಏನಾದರೂ ಪರಿಹಾರ ಇದ್ದಿದ್ರೆ ಅವ್ರು ಕಾಲ್ ಮಾಡಿರೋರು. ಮೋಸ್ಟ್ಲಿ
ಅವರು ಈ ವಿಷಯದಲ್ಲಿ ಅಸಹಾಯಕರಾಗಿದ್ದಾರೆ ಅನ್ಸುತ್ಕೊಂಡು. ನನ್ನ ಗ್ರಾಚಾರಣೆ ಚೆನ್ನಾಗಿಲ್ಲ ಅಂದಮೇಲೆ ಯಾರು ತಾನೇ ಏನು ಮಾಡೋದಕ್ಕಾಗುತ್ತೆ? ಬಂದಿದ್ದನ್ನು ಅನುಭವಿಸ್ಬೇಕಷ್ಟೇ ನಾವು. ಕೊನೆಗೂ ದುಷ್ಟಶಕ್ತಿ ಗೆದ್ದೇ ಬಿಡ್ತು. ಆಗಿದ್ದಾಗೋಯ್ತು. ಏನಾದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನವೂ ಇಲ್ಲ ಕಣ. ಏನು ಬರುತ್ತೋ ಬರಲಿ, ಫೇಸ್ ಮಾಡೋಣ. ಸರಿ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಮಾಡೋ ಕೆಲಸಗಳು ಹಾಗೆ ಬಾಕಿ ಉಳಿಯುತ್ತೆ. ಫ್ಯಾಕ್ಟ್ರಿಲಿ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಬ್ಯಾಂಕಿಗೆ ಬೇರೆ ಹೋಗಬೇಕು. ಮೊದಲು ಬ್ಯಾಂಕಿಗೆ ಹೋಗಿ ಆಮೇಲೆ ಫ್ಯಾಕ್ಟ್ರಿಗೆ ಹೋಗೋಣ ಬಾ. ಕೊರೋನಾ ಆದಮೇಲೆ ಮೊದಲನೇ ಬಾರಿಗೆ ಒಂದು ದೊಡ್ಡ ಆರ್ಡರ್ ಬಂದಿದೆ. ಅಡ್ವಾನ್ಸ್ ಕೊಟ್ಟಿದ್ದಾರೆ. ಮತ್ತೆ ಮೊದಲಿನ ಥರನೇ ಕೆಲಸ ಶುರು ಮಾಡ್ಬೋದು. ಹೊಸ ಬೆಳಕು ಮೂಡ್ತಾ ಇದೆ ಅನ್ಸುತ್ತೆ. ಅಮ್ಮ, ಅಣ್ಣ ನೋಡು ಎಷ್ಟು ಖುಷಿಯಾಗಿ ಬರ್ತಿದ್ದಾನೆ. ರೈತನಿಗೆ ತನ್ನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬಂದಾಗ ಅವ್ನ ಮುಖದಲ್ಲಿ ಕಳೆ ಬರುತ್ತಲ್ಲ, ಅಷ್ಟು ಕಳೆ ಇದೆ ನೋಡು ಅವ್ನ ಮುಖದಲ್ಲಿ. ಏನ್ ವಿಷಯ ಅಣ್ಣ? ನೀವು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ಇನ್ನೇನು ಸಾಲಾಗಿ ಹಬ್ಬಗಳು ಬರುತ್ತಲ್ವಾ, ಅದಕ್ಕೆ ಡೀಲರ್ಸ್ಗಳು ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ. ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ. ಅದಕ್ಕೆ ಇದೇ ಸಾಕ್ಷಿ. ಬೆಳ್ಳಿ ಈ ಮನೆ ಶ್ರೇಯಸ್ಗೋಸ್ಕರ ತುಂಬಾ ಪ್ರಯತ್ನ ಮಾಡಿದ್ದಾಳೆ. ಈ ಮನೆ ಒಳ್ಳೇದಕ್ಕೋಸ್ಕರ ಅವಳ ಕೊಡುಗೆನೆ ಜಾಸ್ತಿ. ನೋಡಿದ್ಯಾ ಬೆಳ್ಳಿ, ರೈಸ್ ಮಿಲ್ಲಲ್ಲಿ ತುಂಬಾ ಆರ್ಡರ್ಸ್ ಬರ್ತಾ ಇದೆಯಂತೆ. ಎಲ್ಲ ನಿನ್ನಿಂದಾನೆ. ನಾವಿಬ್ಬರೇ ಖುಷಿಯಾಗಿರೋದಾದ್ರೆ ಅಂಥ ಖುಷಿ ನನಗೆ ಬೇಡ ಅತ್ತೆ. ನಮ್ಮ ಮನೇಲಿರೋರು ಎಲ್ಲರೂ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅಣ್ಣ, ಇನ್ಮೇಲೆ ಕೆಲಸ ಜಾಸ್ತಿ ಇರತ್ತೆ ಅನ್ಸತ್ತಲ್ಲ? ಹಾಂ ಶರ್ಮಿಳಾ, ಈ ಮುಂಚೆನೇ ಒಂದಷ್ಟು ಆರ್ಡರ್ಗಳನ್ನ ಕೊಟ್ಟಿದ್ರು. ಮೊದಲು ಅದನ್ನು ಸಪ್ಲೈ ಮಾಡಬೇಕಿತ್ತು. ಅದೇ ಸಮಯಕ್ಕೆ ಬೈರ ತೀರ್ಕೊಂಡ. ಅದಕ್ಕೆ ಸಪ್ಲೈ ಮಾಡೋದಕ್ಕಾಗಿರಲಿಲ್ಲ. ಒಂದೇ ಸಲ ಸಿಡ್ಲು ಬಡ್ದಾಗಿತ್ತು. ನಾವು ಹಿಂದೆ ತಿರುಗಿ ನೋಡ್ಬಹುದೇ ಹೊರತು ಹಿಂದಿನ ಜೀವನಕ್ಕೆ ಹೋಗೋಕ್ಕಾಗೋದಿಲ್ಲ. ನಾವೀಗ ಮುಂದೆ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಗಮನ ಕೊಡೋಣ. ತುಂಬ ಕೆಲಸ ಇದೆ ಚಿಕ್ಕಮ್ಮ. ಕ್ಲೀನ್ ಮಾಡಿಸ್ಬೇಕು, ಪ್ಯಾಕ್ ಮಾಡಿಸ್ಬೇಕು. ಇನ್ನು ನಮ್ಮ ಹಾಸನದ ಯೋಗೀಶ್ ಅಣ್ಣ ಇದ್ದಾರಲ್ಲ, ಅವ್ರಿಗೆ ಲೋಡ್ ಕಳಿಸ್ಬೇಕು, ವರ್ಕರ್ಸ್ಗೆ ಪೇಮೆಂಟ್ ಮಾಡಬೇಕು. ಹೀಗೇನೆ ಎಲ್ಲ ವಿಷಯಗಳು ಚೆನ್ನಾಗಿ ನಡೀತಿದ್ರೆ ನಾವೆಲ್ಲರೂ ಚೆನ್ನಾಗಿರ್ಬಹುದಲ್ವಾ? ಚಿಕ್ಕಮ್ಮ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡಲಿ. ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಮುತ್ತು. ಬೆಳಿ, ಇದರಲ್ಲಿ ಯೋಗೀಶ್ ಅಣ್ಣ ಕೊಟ್ಟಿರೋ ಅಡ್ವಾನ್ಸ್ ಇದೆ. ತಗೋ, ಜೋಪಾನ ತೊಗೊಂಡೋಗಿ ಒಳಗಡೆ ಇಡು. ಸರಿ ಮಾವ. ಮುತ್ತು ಮುತ್ತು, ಏನಾಯ್ತು? ಷಣ್ಮುಖಣ್ಣ, ಏನಾಯ್ತು? ಷಣ್ಮುಖಣ್ಣ, ಮೊದಲು ಸುಧಾರಿಸ್ಕೊಳ್ಳಿ. ತಗೊಳ್ಳಿ, ನೀರು ಕುಡೀರಿ. ಈಗ ಹೇಳು. ಮುತ್ತು, ರೈಸ್ ಮಿಲ್ದ ಇನ್ಶೂರೆನ್ಸು ನೆನ್ನೆಗೆ ಲ್ಯಾಪ್ಸ್ ಆಗಿದೆ ಕಣ. ಷಣ್ಮುಖಣ್ಣ, ಏನೋ ಅನಾಹುತ ಆಗೋಯ್ತೇನೋ ಅಂತ ನಾನು ಎಷ್ಟು ಭಯ ಪಟ್ಟಿದ್ದೆ. ಸಮಾಧಾನವಾಗಿ ಹೇಳ್ಬೋದಿತ್ತಲ್ವಾ? ಅಲ್ವೋ, ಆ ಇನ್ಶೂರೆನ್ಸ್ ಏಜೆಂಟ್ನ ಮನೆನೇ ಬರೋದಕ್ಕೆ ಹೇಳು ಅಂತ ಹೇಳಿರಲ್ವಾ? ಯಾಕೆ ಹೇಳಲಿಲ್ಲ? ಯಾವ ಕೆಲಸನೂ ಡ್ಯೂ ಇಟ್ಕೋಬಾರ್ದು ಅಂತ ಗೊತ್ತಿಲ್ವೇನಾ? ಈ ಮನೇಲಿರೋ ಟೆನ್ಷನಲ್ಲಿ ನನಗೊಂದೊಂದ್ಸರಿ ಊಟ ಮಾಡೋದೇ ಮರ್ತೋಗ್ಬಿಡ್ತೀನಿ. ಅದ್ರಲ್ಲಿ ಇದೇಗೋ ಮರ್ತೇ ಬಿಟ್ಟೆ ಕಣ, ನೆನಪಿಗೆ ಬರಲಿಲ್ಲ. ಹೋಗ್ಲಿ ಬಿಡು. ಈಗಲೇ ಆ ಇನ್ಶೂರೆನ್ಸ್ ಏಜೆಂಟ್ಗೆ ಕಾಲ್ ಮಾಡು. ನಾವೇ ಬರಬೇಕಾ ಇಲ್ಲ ಅವರೇ ಬಂದು ಚೆಕ್ ಇಸ್ಕೋತಾರೆ ಕೇಳು. ಸರಿ ಮುತ್ತು. ಹಲೋ ಸರ್, ಮುತ್ತು, ಇನ್ಶೂರೆನ್ಸ್ ಏಜೆಂಟ್ ಅವ್ರು ಮೈಸೂರಲ್ಲಿ ಇದ್ದಾರಂತೆ. ನಾಳೆ ಬಂದು ಅವರೇ ಚೆಕ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದಾ? ಸರಿ, ಹಾಗಾದರೆ ಅವ್ರು ನಾಳೆ ಇನ್ಶೂರೆನ್ಸ್ ಕಾಪಿನ ಕೊಡಲಿ, ಆಮೇಲೆ ಲೋಡ್ಗಳನ್ನ ಕಳ್ಸೋಣ. ಆಗ ನಮ್ಗೆ ಯಾವ ಪ್ರಾಬ್ಲಮ್ ಇರಲ್ಲ. ಸರಿ ಮುತ್ತು, ಲೋಡ್ನ ರೆಡಿ ಮಾಡೋಕೆ ಹೇಳಿರ್ತೀನಿ. ನಾಳೆ ಇನ್ಶೂರೆನ್ಸ್ ಬಂದಮೇಲೆ ಕಳ್ಸೋಣ. ಮಾವ, ಮುಂಚಿತವಾಗ್ಲೇ ಅಲ್ಲೊಂದಷ್ಟು ಜನಕ್ಕೆ ಇರೋದಕ್ಕೆ ಹೇಳ್ಬಿಡಿ. ಯಾಕೆ ಬೆಳ್ಳಿ? ಯಾಕೋ ಗೊತ್ತಿಲ್ಲ ಷಣ್ಮುಖಣ್ಣ, ಅಪಾಯ
ಬಿರುಗಾಳಿ ಥರ ಬರುತ್ತೇನೋ ಅನ್ನಿಸ್ತಿದೆ. ಅದಕ್ಕೆ ಎಲ್ಲ ಸಿದ್ಧತೆನೂ ಮುಂಚಿತವಾಗೇ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸರಿ ತಂಗವ್ವ. ಹಾಂ ಸರಿ, ನಾಳೆ ಡೇಟ್ಗೆ ರೆಡಿ ಮಾಡಿರ್ತೀನಿ. ಓಕೆ. ಚೆಕ್ ಬುಕ್ ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಯಾವ ಫೋಟೋ? ನಿಮ್ಮನ್ನೆಲ್ಲ ಬೀದಿಗೆ ತರ್ತೀನಿ ಅಂತ ಹೇಳಿರೋ ನಾನೇ ಬೆಳ್ಳಿ ವ್ರತ ಮತ್ತೆ ನಿಮ್ ಬದುಕು ಎರಡು ಚಿತ್ರ ಮಾಡಿತ್ತು. ತಥಾಸ್ತು. ಸುಪುತ್ರೋ ಭರೋಭಾವ್ಯ. ಏಯ್, ನಿನಗೆ ಸಂಬಂಧಪಟ್ಟಿರೋ ಯಾವ ವಸ್ತು ಈ ಮನೇಲಿ ಇರಬಾರ್ದು. ಇರೋದಕ್ಕೆ ನಾನು ಬಿಡೋದು ಇಲ್ಲ. ಅಮ್ಮ, ಅಮ್ಮ, ತಾಯಿ, ಭಿಕ್ಷೆ ಇದ್ರೆ ಹಾಕಮ್ಮ. ಸಾಯೋ ತರ ಆಗ್ತಿದೆ, ಏನಾದ್ರೂ ತಿನ್ನಕ್ಕಿದ್ರೆ ಕೊಡ್ತೀರಾ? ತಿನ್ನಕ್ಕೇನಾದ್ರೂ ಕೊಡಿ ತಾಯಿ. ನಾನು ತುಂಬಾ ವರ್ಷಗಳಿಂದ ಎಷ್ಟೋ ಚೆನ್ನಾಗಿ ನೋಡಿದ್ದೀನಿ, ಆದ್ರೆ ಈ ಊರಲ್ಲಿ ನಿಮ್ಮನ್ನ ಯಾವತ್ತೂ ನೋಡಿರ್ಲಿಲ್ವಲ್ಲ. ಎಲ್ಲಿ ಬದುಕು ಕಟ್ಕೊಳ್ತೀವೋ ಅಲ್ಲೇ ನಮ್ಮೂರು ತಾಯಿ. ಹಸುವಾದಾಗ ಯಾರು ನಮಗೆ ಅನ್ನ ಹಾಕ್ತಾರೋ ಅವರೇ ನಮ್ಮವರು ತಾಯಿ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ನೀವ್ ಯಾಕೆ ಮುಖ ಮುಚ್ಕೊಂಡಿದ್ದೀರಾ? ಇವ್ರು ಯಾರು? ಇವರು ನಮ್ಮ ಯಜಮಾನ್ರು. ಒಂದು ಕಾಲದಲ್ಲಿ ನಾವು ನಿಮ್ಮ ಥರನೇ ಚೆನ್ನಾಗಿರೋ ಬಟ್ಟೆ ಹಾಕೋತಾ ಇದ್ವಿ. ದುಡ್ಡು, ಮನೆ, ಆಸ್ತಿ, ಅಂತಸ್ತೆಲ್ಲ ಇತ್ತು. ಯಾರ ಶಾಪನೋ ಏನೋ ನನ್ನ ಗಂಡ ಆಸ್ತಿನೆಲ್ಲ ಕಳ್ಕೊಂಡು ಬೀದಿನಲ್ಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂತು. ಎಲ್ಲಿ ಜನಗಳು ನಮ್ಮನ್ನ ನೋಡಿ ಆಡ್ಕೋತಾರೋ ಅಂತ ಯಾರಿಗೂ ಮುಖ ತೋರಿಸ್ದೆ ಈ ಥರ ಭಿಕ್ಷೆ ಬೇಡ್ತಿದ್ದೀವಿ. ಅದಕ್ಕೆ ಜನಗಳು ಇಲ್ಲದೆ ಇರೋ ಸಮಯದಲ್ಲಿ ಬಂದು ನಿಮ್ಮಂಥವ್ರ ಮನೆಯಲ್ಲಿ ಭಿಕ್ಷೆ ಕೇಳಿ ಭಿಕ್ಷೆ ಎತ್ಕೊಂಡು ಹೋಗ್ತೀವಿ. ದಯವಿಟ್ಟು ಏನಾದರೂ ಇದ್ರೆ ಕೊಡಿ ತಾಯಿ. ಹೊಟ್ಟೆ ತುಂಬ ಹಸಿತಿದೆ. ನೋಡಿ, ಭಿಕ್ಷೆ ಹಾಕ್ಬೇಕಾದ್ರೆ ಮುಖ ನೋಡಿ ಭಿಕ್ಷೆ ಹಾಕ್ಬೇಕು ಅನ್ನೋದು ಹಿಂದೆಯಿಂದ ಬಂದಿರೋ ವಾಡಿಕೆ. ತಪ್ಪು ತಿಳ್ಕೊಳ್ಬೇಡಿ, ನಾನು ಈ ವಿಷಯನ ಯಾರಿಗೂ ಹೇಳಲ್ಲ. ದಯವಿಟ್ಟು ನಿಮ್ಮ ಮುಖ ತೋರಿಸಿ. ನೀವು ಯಾರಿಗೂ ಹೇಳಲ್ಲ ತಾನೆ? ಖಂಡಿತವಾಗ್ಲೂ ಯಾರಿಗೂ ಹೇಳಲ್ಲ. ತೋರ್ಸಮ್ಮ. ಸರಿ. ಈಗಲಾದ್ರೂ ಭಿಕ್ಷೆ ಹಾಕಿ ತಾಯಿ.
ಏನಾಯ್ತು? ಬೇಡ ಬೇಡ ಹಾಗಾಗ್ಬಾರ್ದು. ಬೆಳ್ಳಿ ಬೆಳ್ಳಿ ಏನೂ ಆಗಿಲ್ಲ, ನಾ ಇಲ್ಲೇ ಇದ್ದೀನಿ, ಕಣ್ಬಿಟ್ಟು ನೋಡಿಲಿ. ಇಲ್ಲ ನಾನು ನೋಡಲ್ಲ. ಬೆಳ್ಳಿ ನನ್ನ ಕೈ ಸತ್ತಲ್ಲ ನೋಡಕ್ಕಾಗಲ್ಲ. ಬೆಳ್ಳಿ ಬೆಳ್ಳಿ ಏನಾಗ್ತಿದೆ? ಯಾಕೆ ಬೆಳ್ಳಿ ಏನಾಯ್ತು? ಮಾವ ನಿಮ್ಗೇನೂ ಆಗಿಲ್ಲ. ಏನಾಯ್ತು ಬೆಳ್ಳಿ? ಯಾಕೆ ಹೆದರ್ಕೊಂಡಿದ್ಯಾ? ಏನಾಯ್ತು? ಮುತ್ತು, ಬಂದೆ ಚಿಕ್ಕಮ್ಮ. ಮಾಮ ನಾನು ಬರ್ತೀನಿ. ಮುತ್ತು, ಯಾಕೆ ಬೆಳ್ಳಿ ಅಷ್ಟು ಜೋರಾಗಿ ಕಿರಿಚ್ಕೊಂಡ್ಲು? ನಿಮ್ಮಿಬ್ಬರಿಗೂ ಏನೂ ಆಗಲಿಲ್ಲ ತಾನೆ? ಇಲ್ಲ ಚಿಕ್ಕಮ್ಮ, ಏನೂ ಆಗಿಲ್ಲ. ಆದರೆ ಇದ್ದಕ್ಕಿದ್ದಾಗೆ ಯಾಕೋ ಹೆದರ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಏನಾಯ್ತು ಅಂತ ಗೊತ್ತಿಲ್ಲ. ಬೆಳ್ಳಿ ಏನಾಯ್ತು? ಬೆಳ್ಳಿ ಬೆಳ್ಳಿ ಏನಾದರೂ ಹೆದರ್ಕೊಳ್ಳೋ ಅಂತ ಕನಸು ಬಿತ್ತಾ? ಅದರಿಂದ ನೀನು ಹೆದರ್ಕೊಂಡು ಕಿರ್ಚ್ಕೊಂಡ್ಯಾ? ಏನಾಯ್ತು ಬೆಳ್ಳಿ? ಮೊದಲು ಅಳೋದ್ ನಿಲ್ಸಿ ಏನಾಯ್ತು ಅಂತ ಹೇಳು. ಬೆಳ್ಳಿ, ಮಾಯಾ ಏನಾದ್ರು ಕನ್ಸಲ್ ಬಂದು ತೊಂದರೆ ಕೊಟ್ಲಾ? ಇಲ್ಲ, ಯಾವ ಕನ್ಸು ಬಿದ್ದಿಲ್ಲ. ನಾನು ಸುಮ್ಮನೆ ನಿಮ್ಮೆಲ್ರಿಗೂ ತೊಂದರೆ ಕೊಟ್ಟೆ ಅನ್ಸುತ್ತೆ. ನೀವೆಲ್ಲರೂ ಹೋಗಿ ಮಲ್ಕೊಳ್ಳಿ. ಅದಕ್ಕೆ ಜಿರಳೆ ಏನಾದರೂ ಬಿತ್ತಾ? ಹಾ, ಜಿರ್ಲೆನ ಬಿತ್ತು. ನೀನು ಅಷ್ಟು ಜೋರಾಗಿ ಕಿರ್ಚಿದನ್ ನೋಡಿದ್ರೆ ಜಿರಳೆನೋ ಹಲ್ಲಿನೋ ಬಿದ್ದಿರೋ ಹಾಗೆ ಕಾಣ್ತಾ ಇಲ್ಲ. ಹೌದು, ಏನು ಕೆಟ್ಟ ಕನ್ಸೆ ಬಿದ್ದಿರ್ಬೇಕು. ಅದೇನು ಅಂತ ಹೇಳ್ಬೇಡಿ. ಅದಕ್ಕೆ ಅಕ್ಕ ಹೇಳ್ತಿರೋದು ಕರೆಕ್ಟೇ. ನಿಮ್ಗೇನೋ ಕೆಟ್ಟ ಕನಸೆ ಬಿದ್ದಿರಬೇಕು. ಅದೇನು ಅಂತ ಹೇಳಿ. ನಾವು ಯಾವ್ದು ನಡಿಬಾರ್ದು ಅಂತ ಅಂದ್ಕೊಂಡಿದ್ವೋ ಅದಕ್ಕಿಂತ ಕೆಟ್ಟ ಕನಸು ಬಿತ್ತು. ಮಾಯಾ ಏನಾದರೂ ಇದು ಮಾಯಕ್ಕಂಗೆ ಸಂಬಂಧಪಟ್ಟಿದ್ದೋ ಏನೋ ಗೊತ್ತಿಲ್ಲ, ಆದ್ರೆ ನೋವು ಪಡ್ತಾ ಇದ್ದಿದ್ದು ನಾವೇ. ಅಂಥದ್ದು ಏನಿತ್ತು ಬೆಳ್ಳಿ? ಮಹಾಸ್ವಾಮಿಗಳು ಹೇಳಿದ ಮಾತು ನನ್ನ ಕನಸಲ್ಲಿ ನಿಜ ಆಗಿತ್ತು. ಬೆಳ್ಳಿ, ನೀನು ಮಹಾಸ್ವಾಮಿಗಳು ಹೇಳಿದ್ದನ್ನ ತುಂಬ ಮನಸ್ಸಿಗೆ ಹಾಕ್ಕೊಂಡಿದ್ಯಾ. ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ಅಷ್ಟೇ. ನೀನು ತಲೆ ಕೆಡಿಸ್ಕೋಬೇಡ. ಭೂಕಂಪ ಆಗೋದಕ್ಕೆ ಮುಂಚೆ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗತ್ತಂತೆ. ಹಾಗೆ ನನಗೆ ಕನಸು ಬಿದ್ದಿತ್ತು ಎಚ್ಚರಿಕೆ ಗಂಟೆ ಥರನೇ ಮಾವ. ನಾವಿದನ್ನೆಲ್ಲ ಹೇಗಾದ್ರೂ ಮಾಡಿ ನಿಭಾಯಿಸ್ಬೇಕು. ನಾವು ಗಿಡದಲ್ಲಿ ಹೂ ಕಿತ್ತಾಗ ಅದು ಸುಮ್ಮನೆ ಆಗೋದಿಲ್ಲ, ಮತ್ತೆ ಮತ್ತೆ ಹೂ ಬಿಡ್ತಾನೆ ಇರುತ್ತೆ. ಈ ಕಷ್ಟಗಳು ಹಾಗೆ. ಕಷ್ಟಗಳು ಬಂತು ಅಂತ ನಾವು ಸುಮ್ಮನೆ ಇರಬಾರ್ದು, ಧೈರ್ಯವಾಗಿ ಅದನ್ನು ಎದುರಿಸಿ ನಿಲ್ಲಬೇಕು. ಹೌದು ಬೆಳ್ಳಿ, ನೀನು ಹೆದರ್ಕೋಬೇಡ. ಹೌದು ಬೆಳ್ಳಿ, ಎಲ್ಲ ಕಷ್ಟಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತೆ. ನೀನು ತಲೆ ಕೆಡಿಸ್ಕೋಬೇಡ, ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡು. ಅಮ್ಮ ಬಾ.